ಶುರುವಾಯಿತು. ಮಳೆಗಾಲ ಶುರುವಾಗ್ತಾ ಇದ್ದಂತೆ ಹಲಸಿನ ಹಣ್ಣಿನ ಹಬ್ಬನೇ ಶುರುವಾಗ್ಬಿಡುತ್ತೆ. ಹಲಸಿನ ಹಣ್ಣಿನ ಚಿಪ್ಸ್ ಆಗಿರ್ಬೋದು, ಹಲಸಿನ ಹಣ್ಣಿನ ಹುಳಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಹೀಗೇನೆಲ್ಲ ಮಾಡ್ತಾರೆ. ಆದರೆ ಹಲಸಿನ ಹಣ್ಣಿನ ಹೋಳಿಗೆ ಕೂಡ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾ? ಇದನ್ನ ಇವತ್ತು ನಾವು ನಿಮ್ಗೆ ತೋರಿಸ್ತೀವಿ. ಈ ಒಂದು ಹೋಳಿಗೆ ಮೇಕಿಂಗ್ ನಲ್ಲೇ 22 ವರ್ಷಗಳ ಪರಿಣಿತಿಯನ್ನ ಪಡೆದಿರುವಂತಹ ಮನೆ ಹೋಳಿಗೆಯ ಅಂಗಡಿಯ ಮಾಲೀಕರು ಹಾಗೆ ಕಮ್ ಶೆಫ್ ಅವರಿವತ್ತು ನಿಮಗೆ ಹಲಸಿನ ಹಣ್ಣಿನ ಹೋಳಿಗೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಜೊತೆಗೆ ಹಲಸಿನ ಹಣ್ಣಿನ ಹೋಳಿಗೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀವಿ. 22 ವರ್ಷಗಳಲ್ಲಿ ಹೋಳಿಗೆ ಹೇಗೆ ಮಾಡೋದು ಅನ್ನೋದು ನೀವು ಒಂದು ರೀತಿ ಫುಲ್ ಮಾಸ್ಟರ್ ಆಗಿಬಿಟ್ಟಿರ್ತೀರ. ನಿಮ್ಗೆ ಈ ಹೋಳಿಗೆ ಮಾಡಬೇಕು ಅಂತ ಹೇಗೆ ಇನ್ಸ್ಪಿರೇಷನ್ ಬಂದಿದ್ದು, ಅಥವಾ ಹೋಳಿಗೆ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡಿದ್ದು ಅಂತ? ಇಲ್ಲ, ಅಲ್ಲಿ ನಾವು ಒಂದು ಕಡೆ ಕೆಲಸ ಮಾಡ್ತಾಯಿದ್ವಿ, ಪಕ್ಕದಲ್ಲಿ ಒಬ್ಬರು ಹೋಳಿಗೆ ಮಾಡ್ತಾಯಿದ್ರು. ಅವ್ರ ಹತ್ರ ಸುಮ್ಮನೆ ಫ್ರೆಂಡ್ಲಿ ಹೋಗ್ತಾಯಿದ್ದೆ. ಹಾಗೆ ಕೆಲಸ ಕೈಗೆ ಹತ್ಕೊಂತು. ನಮ್ಮ ಋಣ ಇಲ್ಲಿತ್ತು, ಕೆಲಸ ಈ ಮನೆ ಒಳಗೆ ಶುರು ಮಾಡಿ 4 ವರ್ಷ ಇದೆ. ತುಂಬ ಅದ್ಭುತ ನಡೀತಿದೆ. ನಮ್ಮದು 4 ಕಡೆ ಬ್ರಾಂಚ್ ಇದೆ. ಜಯನಗರ ಮತ್ತು ಆರ್ ಆರ್ ನಗರ, ಕತ್ರಗುಪ್ಪೆ ಮತ್ತು ಡಿವಿಜಿ ರೋಡಲ್ಲಿದೆ. ಎಲ್ಲ ಕಡೆ ಚೆನ್ನಾಗಿ ನಡೀತದೆ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಇವಾಗ ಈ ಟೈಮಲ್ಲಿ, ಅದಕ್ಕೆ ಒಳ್ಳೆ ಹಲಸಿನ ಹಣ್ಣಿನಲ್ಲಿ ಒಂದು ಹೋಳಿಗೆ ಮಾಡಿಕೊಡೋಣ ಅಂತ ಇದ್ದೀನಿ. ಸೊ ಹಾಗಿದ್ರೆ ಶುರು ಮಾಡಿ ಹೇಗೆ ಮಾಡೋದು? ಫಸ್ಟ್ ಏನೇನು ಬೇಕು, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು? ಮೊದಲು ಇದು ಕನಕಗೆ ಇದು ರವೆ ಮತ್ತು ಸ್ವಲ್ಪ ಮೈದಾ ಎಣ್ಣೆ, ಇದು ಕನಕ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಹೂರಣ ಮಾಡ್ಕೊಳ್ಳೋದಕ್ಕೆ ಹಲಸಿನ ಹಣ್ಣು, ಸ್ವಲ್ಪ ಸಿಹಿ ಕೋವಾ, ಸಕ್ಕರೆ, ಏಲಕ್ಕಿ ಮತ್ತು ತುಪ್ಪ ಇದೆ. ಆಯಿತಾ? ಮೊದಲು ಇದನ್ನು ನಾನು ಕಲಿಸ್ಕೊತೀನಿ. ಇದು ಸ್ವಲ್ಪ ನೀರು ಹಾಕೋತೀನಿ. ಮೊದಲು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ಮೇಡಮ್. ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು, ಅಂದರೆ ಒಂದು ಚಪಾತಿ ಹಿಟ್ಟಿರುತ್ತಲ್ಲ ಆ ಲೆವೆಲ್ ಕಲಿಸ್ಕೊಂಡು, ಈ ಥರ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು, ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ಸ್ವಲ್ಪ ಲೆವೆಲ್ ಮಾಡಿಕೊಂಡು, ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇಟ್ಬಿಡಬೇಕು. ಇಷ್ಟೊಂದು ನೀರು ಹಾಕಬೇಕಾ? ಸ್ವಲ್ಪ. ಇದು ಬೇಕಾದ್ರೆ ಆಮೇಲೆ ತಗೊಂಬೋದು, ತೊಂದರೆ ಇಲ್ಲ. ಈ ಥರ ಹಾಗೆ ಇಟ್ಟರೆ ಒಂದು 20 ಮಿನಿಟ್ಸ್ ಈ ಥರ ಇಟ್ಕೊಂಡು, ಒಂದು 20 ನಿಮಿಷ ಈ ಥರ ಹಾಕಿ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡ್ಬೇಕು. ಇವಾಗ ನಾನು ಹಲಸಿನ ಹಣ್ಣನ್ನು ಹೂರ್ಣ ಮಾಡೋದನ್ನು ಮಾಡ್ಕೊಂಡ್ಬಿಡ್ತೀನಿ ಆ ಟೈಮಲ್ಲಿ. ಇದು ಹಲಸಿನ ಹಣ್ಣಿದೆ, ಮತ್ತು ಸಕ್ಕರೆ ಇದೆ, ಮತ್ತು ಇಲಾಚಿ ಪುಡಿ, ಮತ್ತು ಕೋವಾ, ಸಿಹಿ ಕೋವಾ, ಮತ್ತು ಸ್ವಲ್ಪ ತುಪ್ಪ ಇದೆ ಅದಕ್ಕೆ. ಓಕೆನಾ? ಇದನ್ನು ನಾವು ಸ್ವಲ್ಪ ರುಬ್ಕೊಬೇಕು ಇದನ್ನು. ಓಕೆ. ಈ ಹಲಸಿನ ಹಣ್ಣು ನೀವು ತಂದಿದ್ದೀರಾ, ಯಾವ ಹಲಸಿನ ಹಣ್ಣು? ಈಗ ಚಂದ್ರ ಹಲಸು ಬರುತ್ತೆ, ಅಂಬಲಿ ಹಲಸು ಬರುತ್ತೆ, ಯಾವ ಹಲಸಿನ ಹಣ್ಣು? ಇದು ಗಟ್ಟಿ ಹಲಸಿನ ಹಣ್ಣು, ಗಟ್ಟಿ ಇರುತ್ತಲ್ಲ ಅದು ಬೇಕು. ಇನ್ನೊಂದು ಮೆತ್ತಗೆ ಬರುತ್ತೆ ಆ ಹಲಸಿನ ಹಣ್ಣು ಎಲ್ಲ, ಗಟ್ಟಿ ಇರುವಂಥ ಬಕ್ಕೆ ಹಣ್ಣು ಅಂತಾರೆ ಇದಕ್ಕೆ. ಬಕ್ಕೆ ಹಣ್ಣು ಹಲಸಿನ ಹಣ್ಣು ಅಂತಾರೆ, ಆ ಹಣ್ಣನ್ನು ಬಳಸ್ಬೇಕು. ಇದಕ್ಕೆ ಸ್ವಲ್ಪ ಗೀ ಹಾಕಬೇಕು. ಇದು ರುಬ್ಬ ಇದೆ ಹಲಸಿನ ಹಣ್ಣನ್ನು, ಇದು ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಇದನ್ನ ಈಗ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಫ್ರೈ ಮಾಡಿ ಗಟ್ಟಿ ಮಾಡ್ಬೋದು. ಇದಕ್ಕೆ ಹಲಸಿನ ಹಣ್ಣು ಮತ್ತು ಸಿಹಿ ಕೋವಾ ಮತ್ತು ಸ್ವಲ್ಪ ತುಪ್ಪ, ಏಲಕ್ಕಿ, ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ.
ಇದನ್ನು ಕ್ಲೀನಾಗಿ ಒಲೆ ಮೇಲೆ ಇಟ್ಕೊಂಡು ಫ್ರೈ ಮಾಡಿ ಗಟ್ಟಿ ಆಗ್ಬೇಕು. ಇದು ನೀರಾಗಿದೆ ಇವಾಗ. ಫ್ರೈ ಮಾಡಿ 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 ಗಟ್ಟಿ ಮಾಡಿಕೊಂಡು ತಣ್ಣು ಮಾಡಿ ಹೋಳಿಗೆ ಮಾಡುವಂಥದ್ದು. ಇವಾಗ ಫ್ರೆಶ್ಶಾಗಿ ಹಲಸಿನ ಹಣ್ಣಿನ ಹೂರಣ ರೆಡಿಯಾಗಿದೆ ನೋಡಿ. ಈ ಒಂದು ಗಟ್ಟಿ ಬರಬೇಕಿದು, ಇಷ್ಟು ಗಟ್ಟಿ ಬರುತ್ತೆ ಇದು. ಓಕೆನಾ? ಇದನ್ನು ನೀವು 8 ರಿಂದ 10 ದಿವಸ ಹೊರಗಡೆ ಇಡ್ಬೋದು. ಫ್ರಿಜ್ಜಲ್ಲಿ ಇಡ್ಬೇಕಂತ ಏನಿಲ್ಲ. 10 ದಿನ ಇರುತ್ತಾ ಹಾಗೆ? ಆರಾಮಾಗಿರುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಫ್ರಿಜ್ಜಲ್ಲಿ ಬೇಕಿದ್ರೆ ಇಟ್ಕೊಳ್ಬಹುದು. ಫ್ರಿಜ್ಜಲ್ಲಿ ಬೇಕಾದ್ರೆ ಇಟ್ಕೊಬೋದು, ಹೊರಗಡೆ ಇಟ್ಕೊಬೋದು. ನೀವು ಇದನ್ನ ಸ್ವಲ್ಪ ಗಟ್ಟಿ ಇದೆಯಲ್ಲ, ಕನಕನು ಇದು ಕರೆಕ್ಟಾಗಿ ಹದ ಮಾಡ್ಕೊಬೇಕು. ಓಕೆ, ಅದಕ್ಕೂ ಇದಕ್ಕೂ ಮ್ಯಾಚ್ ಆಗಬೇಕು. ಇದು ಒಂದು ಗಟ್ಟಿ ಇದ್ದು ಒಂದು ನೀರಿದ್ರು ಹೋಳಿಗೆ ಚೆನ್ನಾಗಿ ಬರಲ್ಲ. ಎರಡು ಹದವಾಗಿದ್ದು ಅದು ಚೆನ್ನಾಗಿ ಮಿಕ್ಸ್ ಆದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಹೋಳಿಗೆ. ಇದನ್ನ ನಾವು ಎಷ್ಟು ಚೆನ್ನಾಗಿ ನಾದ್ಕೊಂತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಇದಕ್ಕೆ ಕೆಲವರು ಚಿಟಿಕೆ ಉಪ್ಪು ಕೂಡ ಹಾಕೊಳ್ತಾರೆ. ಏನಾದ್ರು ಹಾಕೊಳ್ಳೋ ಅವಶ್ಯಕತೆ ಹಾಕೊಬೋದು. ನಾವು ಹಾಕೊಳ್ಳಲ್ಲ. ಆ್ಯಕ್ಚುಲಿ ಏನಂದರೆ ಚಿಟಿಕೆ ಇದು ಹಾಕಿದ್ರೆ ಅದರಲ್ಲಿ ಉಪ್ಪಿನ ಅಂಶ ಸಿಗುತ್ತಾಗ ಚೆನ್ನಾಗಿ ಸಿಗುತ್ತೆ ಅಂತ ಹಾಕೊಂತಾರೆ. ಹೋಳಿಗೆ ಸ್ವೀಟ್ ಆಗಿರುತ್ತಲ್ಲ, ಅದರಿಂದ ನಾವು ಜಾಸ್ತಿ ಬಳಸಲ್ಲ. ಇದನ್ನು ಚೆನ್ನಾಗಿ ನೀರಲ್ಲಿ ಹೊಂದಿಸ್ಕೊಬೇಕು. ನೀರು ಎಲ್ಲೂ ಇರಬಾರ್ದು, ಪಸೆ ಕೂಡ ಇರಬಾರ್ದು. ಆಯಿತಾ? ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸೋರ್ಬೇಕು ಚೆನ್ನಾಗಿ. ಇದು ರೆಡಿ. ಕನಿಕ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಆ ಎಣ್ಣೆ ಟಚ್ ಮಾಡಿಕೊಂಡು ಇದನ್ನು ಕನಕ ಉಂಡೆ ಈ ಥರ ಕಟ್ಟಿಂಗ್ ಮಾಡಿಕೊಂಡು ರೆಡಿ ಮಾಡಿಟ್ಕೊತೀವಿ. ಇದು ಕಟ್ ಮಾಡಿಕೊಂಡು 10 ನಿಮಿಷ ಬಿಡಬೇಕು. ಯಾಕಂದ್ರೆ ಕಟ್ ಮಾಡಿದಾಗ ಟೈಟ್ ಆಗಿರುತ್ತೆ, ಆ ಹೋಳಿಗೆ ಮಾಡೋಕ್ಕೆ ಬರೋಲ್ಲ. 10 ನಿಮಿಷ ಬಿಟ್ಟಾಗ ಅದು ಅರಳಿರುತ್ತೆ. ಆವಾಗ ನೀಟಾಗಿ ಹೋಳಿಗೆ ಅದ್ರೊಳಗಡೆ ಹೂರ್ಣ ಇಡೋದಾಗ ಈಸಿ ಆಗುತ್ತೆ. ಹೂರ್ಣ ರೆಡಿ ಇದೆ. ಫ್ರೆಶ್ ಆಗಿ ಹಲಸಿನ ಹೂರ್ಣ ಜೊತೆ ಕನಕ ರೆಡಿ ಇದೆ. ತುಂಬ ಸ್ಮೂತಾಗಿ ಚೆನ್ನಾಗಿದೆ ನೋಡೋದಕ್ಕೆ. ಇದನ್ನ ಸ್ವಲ್ಪ ಮೈದಾದಲ್ಲಿ ಹಚ್ಕೊಬೇಕು. ಹಿಂಗೆ ಮೈದಾ ಹಿಟ್ಟಲ್ಲಿ ಹಚ್ಕೊಳ್ಬೇಕು, ಕೈಗೆ ಅಂಟಬಾರ್ದು ಅಂತ. ಸ್ವಲ್ಪ ನೀರು ಮುಟ್ಕೊಂಡು ಹೂರ್ಣನ ಅದಕ್ಕೆ ಹದವಾಗಿ ತಗೊಬೇಕು. ಸ್ವಲ್ಪ ಕೈ ಬೆರಳನ್ನ ಹಿಂಗೆ ಮಾಡಿ ಹೀಗೆ ತುಂಬೋದು. ಇದನ್ನ ಸ್ಮೂತಾಗಿ ಈ ಥರ ಆ ಕಡೆಯಿಂದ ಈ ಕಡೆ ಜಾಯಿಂಟ್ ಮಾಡ್ಕೊಬೇಕು ನೋಡಿ. ಈ ಥರ ಅಂತ ಇದು ಎಡ್ಜನ್ನ ಹಿಂಗೆ ಮುಡ್ಚಿ ಇಟ್ಬಿಡೋದು. ಇದನ್ನ ಎಣ್ಣೆ ಒಳಗೆ ಇಟ್ಕೊಂಡ್ರೆ ಸ್ಮೂತಾಗಿ ಬರ್ತದೆ. ಈ ಎಣ್ಣೆ ಒಳಗೆ ಇಟ್ಕೊಳ್ಬೇಕಾ? ಹೌದು. ಎಣ್ಣೆ ಒಳಗೆ ಇಟ್ಟಿಲ್ಲ ಅಂದರೆ ಅದು ಡ್ರೈ ಆಗುತ್ತೆ. ಡ್ರೈ ಆದಾಗ ತಟ್ಟಿದಾಗ ಮೇಲ್ಗಡೆ ಪರೆ ಹರಿದೋಗ್ಬಿಡುತ್ತೆ. ಆ್ಯಕ್ಚುಲಿ ಹೋಳಿಗೆ ಸ್ವಲ್ಪ ಎಣ್ಣೆ ಪಸೆ ಇರಬೇಕು, ಅವಾಗ ಅದು ಸ್ಮೂತಾಗಿ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿಕೊಂಡ್ರೆ ಮನೆಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ತೋರಿಸ್ತೀನಿ. ನಿಧಾನವಾಗಿ ಈ ಥರ ತುಂಬಿಕೊಡಿ. ಇನ್ನು ನಿಮ್ಗೆ ಈಸಿ ಆಗ್ಬೇಕಂದ್ರೆ ಈ ಥರನೂ ಮಾಡ್ಬೋದು. ಈ ಸ್ವಲ್ಪ ಎಳೀತದ ಹಿಟ್ಟನ್ನು ಈ ಥರನೂ ಇದು ಈಸಿ ಮೆಥಡ್. ಇದು ಈ ಥರ ಕೂಡ ತುಂಬ್ಕೊಬೋದು. ಈ ತುಂಬಿ ಒಂದು 5 ಸೆಕೆಂಡ್ ಬಿಡಬೇಕು ಹೋಳಿಗೆ ಮಾಡ್ಬೇಕಾದ್ರೆ. ಆ ತುಂಬಿ ಇಮಿಡಿಯೇಟ್ ತೊಗೊಂಡ್ರು ಕೂಡ ಟೈಟ್ ಆಗಿರುತ್ತೆ. 5 ನಿಮಿಷ ಬಿಟ್ಟು ಸ್ಮೂತಾಗಿ ಅರಳಿಬಿಡುತ್ತೆ. ಆವಾಗ ನಿಮಗೆ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಓಕೆ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಹೂರ್ಣ ತುಂಬಿದ ಮೇಲೆ ಡ್ರೈ ಆಗಕ್ಕೆ ಬಿಡಬಾರ್ದು. ಎಣ್ಣೆಲೆ ಇದ್ರೆ ಒಳ್ಳೇದು. ಈಗ ರೆಡಿ ಇದೆ ಹೋಳಿಗೆ ಮಾಡಿ ತೋರಿಸ್ತೀನಿ ನಿಮಗೆ. ಭಾಸ್ಕರ್ ಅವರು ಹೇಗೆ ಸ್ಟಫಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದನ್ನ ಲಟ್ಸೋದು ಹಾಗೆ ಬೇಯಿಸೋದು ಹೇಗೆ ಅನ್ನೋದನ್ನ ನೋಡೋಣ. ಈಗ ಮಾಡ್ತಾ ಇದ್ದಾರೆ ಭಾಸ್ಕರ್ ಅವರೇ. ಈಗ ಕಣಕ ರೆಡಿ ಇದೆ, ಎಣ್ಣೆ ಒಳಗೆ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀರಾ. ಹೇಗೆ ಉದ್ಬೇಕು ಹಾಗೆ ಹೇಗೆ ಬೇಯಿಸಬೇಕು? ಸರಿ, ಈಗ ಕೈಯಲ್ಲಿ ತಟ್ಟೋದು ನಾವು ಲಟ್ಟಣಿಗೆ ಲಟ್ಸ್ತೀವಿ. ಮನೆಗಳಲ್ಲಿ ಕೆಲವರು ಕೈಯಲ್ಲೇ ತಟ್ಟಾಕ್ತಾರೆ ಅಭ್ಯಾಸ. ಕೆಲವರು ಇದ್ರ ಮೇಲ್ಗಡೆ ಇನ್ನೊಂದು ಕವರ್ ಇಟ್ಕೊಂಡು ಇದನ್ನು ಇಟ್ಬಿಟ್ಟು ಇನ್ನೊಂದು ಕವರ್ ಇಟ್ಬಿಟ್ಟು ಹಿಂಗೆ ಕೈಯಲ್ಲಿ ಮಾಡ್ತಾರೆ. ಇಲ್ಲ ಕೈಯಲ್ಲಿ ಹೀಗೆ ಮಾಡ್ಬೋದು. ನಮಗೆ ಲಟ್ಟಣಿಗೆ ಈಸಿ, ನೀಟಾಗಿರುತ್ತೆ. ಜಾಸ್ತಿ ಕೈ ಬಳಸಬಾರ್ದಲ್ಲ, ಅದಕ್ಕೆ ನಾವು ಸ್ವಲ್ಪ ಲಟ್ಟಣಿಗೆನ ಬಳಸ್ತೀವಿ. ಇದು ಫೋಲ್ಡ್ ಆಗಿರೋದು ಕೆಳಗಡೆ ಬರಬೇಕು. ಯಾಕೆ ಅಂದರೆ ಕಲರ್ ಬರೋದಕ್ಕೋಸ್ಕರ, ಮತ್ತೇನು ತೊಂದರೆ ಇಲ್ಲ. ಈ ಸೈಡಿಂದ ಲಟ್ಸಾಕಿದ್ರೆ ಹೋಳಿಗೆ ಕಲರ್ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ರ ಹೋಳಿಗೆ ಮಾಡೋದು ಒಂದು ಕಲೆ, ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಒಂದೇ ಒಂದು ಮಿಸ್ ಆದರೂ ಕೂಡ ಹೋಳಿಗೆ ನಿಮಗೆ ಬೇಕಾದ ರೀತಿ ಬರೋದಿಲ್ಲ. ಇಲ್ಲಿ ಹಲಸಿನ ಹಣ್ಣಿನ ಹೋಳಿಗೆ ಹೇಗೆ ಮಾಡೋದು ಅನ್ನೋ ತೋರಿಸ್ಕೊಡ್ತಾ ಇದ್ದಾರೆ. ಹೂರ್ಣನ ಯಾವ ರೀತಿ ಕಲಿಸ್ಕೋಬೇಕು, ಅದನ್ನು ಹೇಗೆ ಮಾಡಬೇಕು, ಮೇಲ್ಮುಖವಾಗಿ ಹಾಕಿ ಲಟ್ಟಿಸ್ಬೇಕಾ ಅಥವಾ ಕೆಳಮುಖವಾಗಿ ಹಾಕಬೇಕಾ, ಹಾಗೆ ಎಷ್ಟು ಬೇಯಿಸಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ನೀವೀಗ ನೋಡ್ತಾ ಇರುವಂಥ ಸ್ಪೆಷಲ್ ಹಲಸಿನ ಹೋಳಿಗೆ
ಮಳೆಗಾಲ ಬೇರೆ ಶುರುವಾಗಿದೆ, ಹಲಸಿನ ಹಣ್ಣು ಬೇರೆ ಬರ್ತಾ ಇದೆ. ಫ್ರೆಶ್ ಆಗಿರುವಂತಹ ಜಾಕ್ ಫ್ರೂಟ್ನ ತಂದು ಮನೇಲೆ ಹೋಳಿಗೆ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಮಳೆಗಾಲದಲ್ಲಿ ತಿಂದರೆ ಆಹಾ ಅದ್ರ ರುಚಿನೇ ಬೇರೆ. ನೀವು ಮರೀದೆ ಟ್ರೈ ಮಾಡಿ, ಇದನ್ನು ನೋಡ್ಕೊಳ್ತಾ ಇದ್ದೀರಾ. ಹಾಗೆ ಇದನ್ನು ಹೇಗೆ ಬೇಯಿಸ್ತಾರೆ ಅನ್ನೋದನ್ನ ಕೂಡ ನೋಡೋಣ. ಹೋಳಿಗೆ ಇದು ಎಳೆ ಕಾವಿರಬೇಕು. ಎಳೆ ಕಾವಲ್ಲಿ ಇಟ್ಕೊಂಡು ಮನೆಗಳಲ್ಲಿ ದೊಡ್ಡ ದೊಡ್ಡ ತವ ಇರಲ್ಲ, ಚಿಕ್ಕದ ಇರುತ್ತೆ, ಸ್ವಲ್ಪ ಎಳೆ ಕಾವಲ್ಲಿ ಇಟ್ಟು ಹಾಕ್ಬಿಟ್ಟು ಒಂದ್ಸಲ ಉಲ್ಟಾಕಿ ಬೇಯಿಸ್ಬೋದು. ಕೆಲವರು ಉಲ್ಟಾ ಬೇಯಿಸಲ್ಲ, ಅವಾಗ ಈ ಮೇಲ್ ಅಂಶ ಇದು ಹಸಿ ಇರುತ್ತೆ. ಇದು ಉಲ್ಟಾ ಹಾಕಿದಾಗ ಅಡಿಗೆ ಕ್ಲೀನಾಗಿ ಬೇಯ್ತದೆ, ತಿನ್ನೋಕೆ ಚೆನ್ನಾಗಿರುತ್ತೆ. ಮೇಡಮ್ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಹಲಸಿನ ಹಣ್ಣಿನ ಹೋಳಿಗೆ ತುಪ್ಪದ ಜೊತೆ ಇದೆ, ಫಸ್ಟ್ ಕ್ಲಾಸಾಗಿ ತಿನ್ಬೋದು. ವಾವ್, ಹಲಸಿನ ಹಣ್ಣಿನ ಹೋಳಿಗೆ ನನಗಂತೂ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಿದೆ. ಆ ಹಲಸಿನ ಹಣ್ಣಿನ ಘಮ ಹಾಗೆ ಮೂಗಿಗೆ ಬಡಿತಾ ಇದ್ರೆ ಯಾವಾಗಾದ್ರೂ ಬಾಯೊಳಗೆ ಇಟ್ಕೊಳ್ತೀವೋ ಅಂತ ಅನಿಸುತ್ತೆ. ಖಂಡಿತ ಇದನ್ನು ತುಪ್ಪದ ಜೊತೆ ತಿನ್ನಬಹುದು, ಸಾಕಷ್ಟು ರುಚಿಯಾಗಿರುತ್ತೆ ಅಂತ ಅಂತೂ ನೋಡ್ತಿದ್ದೆ ಅನ್ನಿಸ್ತಾ ಇದೆ. ನೀವು ನೋಡಿದ್ರಲ್ಲ ಹಲಸಿನ ಹಣ್ಣಿನ ಹೋಳಿಗೆನ ಹೇಗೆ ಮಾಡ್ಬೋದು ಅನ್ನೋದನ್ನ ಭಾಸ್ಕರ್ ಅವರು ಡೀಟೇಲ್ ಆಗಿ ನಿಮಗೆ ತೋರಿಸಿದ್ದಾರೆ. ಸೊ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅಲ್ವಾ? ಕ್ಯಾಮ್ರಾ ಪರ್ಸನ್ ಮುರಳಿ ಹಾಗೂ ಕಾರ್ತಿಕ್ ಜೊತೆ ಐಶ್ವರ್ಯ, ಫಸ್ಟ್ ನ್ಯೂಸ್, ಬೆಂಗಳೂರು.